ಇನ್ನು ಕುಂದಾನಗರಿ ಬೆಳಗಾವಿ ಯಾವಾಗಲೂ ಕೂಡ ರಾಜಕೀಯ ವಿಚಾರಕ್ಕೆ ಬಂದ್ರೆ ಅದು ಜಿದ್ದಿನ ಕಣವೇ ಆಗಿರುತ್ತೆ. ಈಗ ಲೋಕಸಭೆಯ ಚುನಾವಣೆಯಲ್ಲೂ ಕೂಡ ಜಿದ್ದಿನ ಕಣವಾಗಿದೆ ಕುಂದಾನಗರಿ ಬೆಳಗಾವಿ. ಕಾರಣ ಸಚಿವರ ಪುತ್ರರೇ ಅಖಾಡಕ್ಕಿಳಿದಿರೋದ್ರಿಂದ ಸಹಜವಾಗಿ ಸವಾಲುಗಳಿದೆ. ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿತಂತ್ರವನ್ನ ರೂಪಿಸುತ್ತಿದ್ದಾರಂತೆ. ಬೆಳಗಾವಿಯಲ್ಲಿ ಹಿನ್ನಡೆಯಾದ್ರೆ ಚಿಕ್ಕೋಡಿಯಲ್ಲೂ ಕೂಡ ಒಳ ಏಟಿನ ಭೀತಿ, ಚಿಕ್ಕೋಡಿಯಲ್ಲಿ ಹಿನ್ನಡೆಯಾದ್ರೆ ಬೆಳಗಾವಿಯಲ್ಲೂ ಕೂಡ ಒಳ ಏಟಿನ ಆತಂಕ ಇದೆ. ತಮ್ಮ ಮಕ್ಕಳನ್ನ ಗೆಲುವಿನ ದಡ ಸೇರಿಸೋದೇ ದೊಡ್ಡ ಸವಾಲಾಗಿದೆಯಂತೆ ಸಚಿವರಿಗೆ. ಸತೀಶ್ ಪುತ್ರಿಯನ್ನ ಗೆಲ್ಲಿಸುವ ಹೊಣೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಗಲಿಗೆ. ಹೆಬ್ಬಾಳ್ಕರ್ ಪುತ್ರನನ್ನ ಗೆಲ್ಲಿಸುವ ಜವಾಬ್ದಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ. 2 ತಿಂಗಳ ಹಿಂದೆಯೇ ಉಸ್ತುವಾರಿಗಳನ್ನ ನೇಮಕ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಹೊಣೆ ಸತೀಶ್ ಜಾರಕಿಹೊಳಿ ಅವರಿಗೆ, ಚಿಕ್ಕೋಡಿ ಕ್ಷೇತ್ರದ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯನ್ನ ಗೆಲ್ಲಿಸಿಕೊಂಡು ತರುವಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾತ್ರ ಬಹುದೊಡ್ಡದು. ಆ ಜವಾಬ್ದಾರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಗಲಿಗೆ ಹಾಕಲಾಗಿದೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ಕೂಡ ಸತೀಶ್ ಜಾರಕಿಹೊಳಿ ಅವರ ಮೇಲಿದೆ. ನಮ್ಮ ಮಕ್ಕಳು ಅವ್ರ ಗೆಲುವಿಗೆ ಮಾತ್ರ ನಾವು ಶ್ರಮಿಸ್ತೀವಿ, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ನೋಡ್ಕೊಳ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ನೋ ಅಂದಿದೆ. 2 ಕ್ಷೇತ್ರದಲ್ಲಿ 2 ಸಚಿವರು ಓಡಾಡಿ ಪುತ್ರರನ್ನ ಗೆಲ್ಲಿಸಿಕೊಂಡು ತರಲೇಬೇಕು ಅಂತ ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಣ್ಣನ ಮಗಳ ಪರ ಪ್ರಚಾರವನ್ನ ಮಾಡ್ತಾರಾ ಲಖನ್ ಜಾರಕಿಹೊಳಿ ಅವರು. ಕಳೆದ ಎಲೆಕ್ಷನ್ ಅಲ್ಲಿ ರಮೇಶ್ ಜಾರಕಿಹೊಳಿ ಪರ ಲಖನ್ ಜಾರಕಿಹೊಳಿ ಅವರು ಪ್ರಚಾರವನ್ನ ಮಾಡಿದರು. ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ ಈಗ ಆಹ್ವಾನವನ್ನ ಕೊಡಲಾಗಿದೆ. ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಯಾವ ಪಕ್ಷದ ಪರ ಪ್ರಚಾರವನ್ನು ಮಾಡ್ತಾರೆ ಲಖನ್ ಜಾರಕಿಹೊಳಿ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ನೋಡಿ, ಭೇಟಿ ಮಾಡಿದಂಥ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸಾಹುಕಾರ್ ಕುಟುಂಬ, ಅದರಲ್ಲೂ ಲಖನ್ ಜಾರಕಿಹೊಳಿ ಅವರು ಚಿಕ್ಕೋಡಿಯಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಮೈಲಾರಿ, ಲಖನ್ ಜಾರಕಿಹೊಳಿ ಯಾರ ಪರ ಪ್ರಚಾರ ಮಾಡಬಹುದು? ಖಂಡಿತ ನಾಗೇಂದ್ರ ಬಾಬು, ಪ್ರಮುಖವಾಗಿ ಬೆಳಗಾವಿಯಲ್ಲಿ 2 ಸಚಿವರಿಗೆ ಈಗಾಗಲೇನು ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಇಬ್ಬರು ಸಚಿವರ ಮಕ್ಕಳನ್ನು ಗೆಲ್ಲಿಸಿಕೊಂಡು ಬರೋದು ದೊಡ್ಡ ಸವಾಲು ಕೂಡ ಇರುವಂಥದ್ದು. ಜೊತೆಗೆ ಇಬ್ಬರಿಗೂ ಒಳೇಟಿನ ಭೀತಿ ಇದೆ. ಹಾಗಾಗಿ ಏನು ಮೃಣಾಲ್ ಸ್ಪರ್ಧೆ ಮಾಡುವಂಥ ಬೆಳಗಾವಿ ಲೋಕಸಭೆಗೆ ಸತೀಶ್ ಜಾರಕಿಹೊಳಿಯನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಉಸ್ತುವಾರಿಯನ್ನಾಗಿ ಈಗಾಗಲೇ ಘೋಷಣೆಯನ್ನು ಮಾಡಲಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಳ ಏಟನ್ನು ನೀಡಿದರೆ ಬೆಳಗಾವಿಯಲ್ಲಿ ಏನಾದರೂ ಹಿನ್ನಡೆ ಆದರೆ ಅದಕ್ಕೆ ಚಿಕ್ಕೋಡಿಯಲ್ಲಿ ಒಳ ಏಟನ್ನು ನೀಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಮತ್ತು ಬೆಳಗಾವಿಯಲ್ಲಿ ಏನಾದರೂ ಚಿಕ್ಕೋಡಿಯಲ್ಲಿ ಹಿನ್ನಡೆ ಆದರೆ ಬೆಳಗಾವಿಯಲ್ಲಿ ಒಳ ಏಟನ್ನು ನೀಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಳ ಏಟಿನ ಸುದ್ದಿ ಕೂಡ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ಅದಲು ಬದಲಾಗಿ ಉಸ್ತುವಾರಿಯನ್ನಾಗಿ ಮಾಡಲಾಗಿದೆ. ಇಬ್ಬರು ಕೂಡ ಒಂದಾಗಿ ಕೆಲಸ ಮಾಡಬೇಕು, ಇಬ್ಬರು ಮಕ್ಕಳನ್ನು ಕೂಡ ಗೆಲ್ಲಿಸಿಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ತಂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಅದೇ ನಿಟ್ಟಿನಲ್ಲಿ ಕೂಡ ಇಬ್ಬರು ಕೂಡ ಜೊತೆಯಾಗಿ ಕೂಡ ಹೋಗ್ತಿದ್ದಾರೆ. ಇಬ್ಬರು ಮಕ್ಕಳನ್ನು ಕೂಡ ಗೆಲ್ಲಿಸಿಕೊಂಡು ಬರೋದಕ್ಕೆ ಸಖತ್ ಪ್ಲಾನ್ ಅನ್ನು ಕೂಡ ಹಾಕಿದ್ದಾರೆ. ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಅವರು ಲಖನ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಸಹೋದರಿ ಅಂದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಪ್ರಚಾರಕ್ಕೆ ಧುಮುಕಬೇಕು, ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಮತ್ತು ರಾಹುಲ್ ಜಾರಕಿಹೊಳಿ ಅವರಿಗೆ
ಏನು ಚಿಕ್ಕಪ್ಪ ಏನು ಸಹಕಾರನ ಕೊಡುವ ಭರವಸೆಯನ್ನ ನೀಡಿದ್ದಾರಂತೆ. ಹೀಗಾಗಿ ಚಿಕ್ಕೋಡಿಯಲ್ಲಿ ಲಖನ್ ಜಾರಕಿಹೊಳಿ ಅವರು ಪ್ರಿಯಾಂಕಾ ಪರ ಪ್ರಚಾರ ಮಾಡ್ತಾರ ಅನ್ನೋದ್ರ ಬಗ್ಗೆ ಈವರೆಗೂ ಏನು ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದರೆ ಪ್ರಚಾರವನ್ನು ಮಾಡಬಹುದು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಜಿದ್ದಿನ ರಾಜಕಾರಣ ಮುಂದುವರೆದಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ.